ಮಾಡುದಾ ಬಟ್ಟೆ ಸ್ಟಿಚಿಂಗ್ ಒಂದು ಕೈಲಿ ಆಗ್ತದಾ? ಓಹೋ ಹೋ ಹೋ ಸಮಸ್ಯೆ ಇರ್ತದಲ್ಲ, ಅದರ ಬಗ್ಗೆ ಅವರಿಗೆ ಹೇಳಿರ್ಬೇಕಾಯ್ತಾ. ಯಾಕೆ ಗೊತ್ತುಂಟಾ, ಕೆಲವರು ಎಷ್ಟು ಚೀಪಾಗಿ ಮಾತಾಡ್ತಾರೆ ಅಂದರೆ, ಓ ಪೀರಿಯಡ್ಸಾ ಎಲ್ಲರಿಗೂ ಆಗ್ತದೆ, ನಿಂಗೊಂದು ಸ್ಪೆಷಲಾ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ. ಒಣಗಿರ್ತದಲ್ಲ ಅದು, ನಿನ್ನೆ ಚಿಕ್ಕ ಚಿಕ್ಕದಿತ್ತು, ಈಗ ದೊಡ್ಡದಾಗಿದೆ. ಇಲ್ಲಿ ಸ್ಪ್ರಿಂಕ್ಲರ್ ಇದು ನೀರು ಬೀಳ್ತದಲ್ಲ ಹಾಗೆ ಅಂತ ಕಾಣಿಸ್ತದೆ ಇಷ್ಟು ದೊಡ್ಡದು. ಇದು ಗೊನೆ ಬಿಟ್ಟಾಗಲೇ ಗಣಿ ಹೇಳಿದ್ದಾರೆ ನನಗೆ ಇದು ತಿನ್ನಲಿಕ್ಕೆ ಅಂತೇಳಿ. ನೋಡಿ ಇದರಲ್ಲಿ ಇಷ್ಟೇ ಕೋಳಿ, ಇದು ನೋಡಿ ಇದೊಂದು ಬಾಳೆಹಣ್ಣು ಟ್ವಿನ್ಸ್ ಥರ ಉಂಟು ನೋಡಿ ಅಂತೆ. ಗಜ್ಜು ಈಗ ಇಲ್ಲ ಅನ್ನ, ಬೆಳಿಗ್ಗೆನೆ ಅವಳಿಗೆ. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 14ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 14ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಕಮೆಂಟಲ್ಲಿ ಮೋಹಿನಿ ಎಸ್ ರೈ ಅವರು ಹೇಳಿದ್ದಾರೆ ಅವರ ಮಗ ಸಾನ್ವಿತಾ ಶೆಟ್ಟಿ ಅವರದ್ದು ಬರ್ತ್ಡೇ ಅಂತ. ಸಾನ್ವಿತ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಇದು ಕೆಲಸ ಆಗಿ ತಿಂಡಿಯಲ್ಲಾಗಿ ಇವರು ಆಫೀಸಿಗೆ ಹೋದರು. ಅಪ್ಪ ಬಜಾವ್ ರಾಶಿ ಮಾಡ್ತೇನೆ, ನೀನು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಬೇಗ ಬಾ ಅಂತ ಹೇಳಿದ್ದಾರೆ. ಹಾಗೆ ಇವ್ರಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಕುಡಿಲಿಕ್ಕೆ ಸ್ಟಾರ್ಟ್ ಆದಾಗೆ ನಾನು ವ್ಲಾಗ್ ಒಂದು ಸ್ಟಾರ್ಟ್ ಮಾಡಿಬಿಟ್ಟೆ. ಇಲ್ಲ ಅಂತ ಹೇಳಿದರೆ ಇವರು ಕುಡಿದಾದಾಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಡು ನಮ್ಮನ್ನು ಅಂತೇಳಿ. ಹಾಗೆ ಈಗ ಕುಡಿದು ಕಾಯ್ತಿದ್ದಾರೆ. ಅವರು ಕರೆಯೋಕ್ಕಿಂತ ಮುಂಚೆ ನಾನು ಅವರನ್ನು ಬಿಡಬೇಕು ದನಗಳನ್ನು. ಹಾಗೆ ಕರ್ಕೊಂಡು ಹೋಗುವ, ಮತ್ತು ಅಪ್ಪನ ಹತ್ರ ಹೋಗುವ. ಫೋನ್ ತೊಗೊಂಡು ಹೋಗೋದಿಲ್ಲ, ಯಾಕಂದರೆ ನನ್ನ 3/4 ಕಿಸೆ ಇಲ್ಲ, ಕಿಸೆಯಲ್ಲಿ ಫೋನ್ ನಿಲ್ಲೋದಿಲ್ಲ. ಮತ್ತು ಅಲ್ಲಿ ಅಪ್ಪನ ಹತ್ರ ಕೊಡಬೇಕು, ಕಾಡಲ್ಲಿ ಇರಬೇಕು, ಮರೀತದೆ, ಹಾಗೆಲ್ಲ ಆಗ್ತದೆ. ಹಾಗಾಗಿ ಬಜಾವ್ ಥರದನ್ನು ನೀವು ಆಲ್ರೆಡಿ ನೋಡಿದ್ದೀರ. ನಾನು ರಾಶಿ ಮಾಡ್ದಿರ್ಬೋದು, ಅಟ್ಟೆ ಮಾಡ್ದಿರ್ಬೋದು. ಯಾವಾಗಲೂ ತಿಂಡಿಗಿಂತ ಮುಂಚೆ ಆಗ್ತದೆ ಆಯಿತಾ. ಆದರೆ ಇವತ್ತು ಯಾಕೋ ನಮ್ಮ ಮನೆಯದು ಗಂಡಸರು ಬೇಗ ಹೊರಡಲಿಲ್ಲ. ಹಾಗೆ ಈಗ ನನಗೆ ಹೆವಿ ಸ್ವಲ್ಪ ತೊಂದರೆ ಇಲ್ಲ. ಮನೆ ನೋಡಿ ಸಾಧಾರಣ ಬೆಳೆದಿದೆ. ಇವರು ಸಂಡೇ ಫ್ರೀ ಇದ್ದಾರೆ, ಸಂಡೇ ಕೊಂಡೋಗ್ಬೋದಾ ಏನೋ ಗೊತ್ತಿಲ್ಲ. ಬೀಳಲಿಕ್ಕೆ ಸಹ ಆಗಿದೆ ಇದಕ್ಕೆ ನೋಡಿ, ಗೊನೆ ಬಾರಾಗ್ತಾ ಇರುವಾಗ ಇದು ಬೀಳಲಿಕ್ಕೆ ರೆಡಿಯಾಗಿರ್ತದೆ. ಆದರೆ ಇದೊಂದು ಕೋಲಲ್ಲಿ ನಿಂತಿದೆ. ಹಾಗೆ ಮಂಗಗಳಿಂದ ರಕ್ಷಣೆ ಮಾಡಲಿಕ್ಕೆ ಇದೊಂದು ಕಟ್ಟಿದ್ದು. ನಾನು ಮತ್ತು ಟಿಂಕಿ ಈಗ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇವೆ. ಟಿಂಕಿ ಎಂತ ಸಿಗ್ತದಾ? ಅವನು ಯಾವಾಗ ಹೋದ್ರೂ ಸಹ ಬಲ್ಲೆಯಲ್ಲಿ ಹುಡುಕ್ತಾ ಇರ್ತಾನೆ. ಇಲ್ಲ ಅಂತೇಳಿದರೆ ಬಜಾವಿಗೆ ಹೋದರೆ ಕಾಡಲ್ಲಿ ಹುಡುಕ್ತಿರ್ತಾನೆ. ತರಲಿಕ್ಕೆ ಇಲ್ಲಿ ತನಕ ಅವನು 10 ವರ್ಷದ ಜೀವನದಲ್ಲಿ ಎಂತ ಸಹ ತಂದದ್ದಿಲ್ಲ, ಒಂದು ಇಲಿ ಕೂಡ ಹಿಡಲಿಲ್ಲ ಇವ. ಹಿಂಗೆ ಎಂತ ಹಿಡಿದು ಬೇಡ, ನಾವೀಗ ಪಂಪ್ ನಿಲ್ಲಿಸಿ ಬರುವ. ಪಂಪ್ ನಿಲ್ಲಿಸಿ ಮನೆಗೆ ಹೋಗ್ತಿದ್ದೇನೆ. ನನಗೊಂದು ಮಾಡಲ್ ಸಿಕ್ಕಿತ್ತು, ಹಾಗೆ ಕೊಂಡೋಗ್ತಿದ್ದೇನೆ. ನಾವು ಇದರದ್ದು ಇಡಿಸುಡಿ ಮಾಡೋದಿಲ್ಲ, ಯಾಕಂದರೆ ಅದು ಫಸ್ಟಿಗೆ ಒಳ್ಳೆಯದಾಗ್ತದೆ ಗುಡಿಸ್ಲಿಕ್ಕೆ, ಮತ್ತು ಅದು ಗಟ್ಟಿ ಆಗ್ತದೆ. ಅದನ್ನು ಟೈಲ್ಸ್ ನೆಲದಲ್ಲಿ ಗುಡಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಟೈಲ್ಸ್ ಅಲ್ಲ, ಮನೆ ಪೂರ್ತಿ ಎಲ್ಲ ಕಡೆ ಸಹ, ಹಾಗಾಗಿ ಗುಡಿಸ್ಲಿಕ್ಕೆ ಕಷ್ಟ. ಅಂಗಳಕ್ಕೆಲ್ಲ ಒಳ್ಳೆಯದಾಗ್ತಿತ್ತು ಮುಂಚೆ, ನಾವು ಚಿಕ್ಕ ಇರುವಾಗೆಲ್ಲ ಅಮ್ಮ ಮಾಡ್ತಿದ್ರು. ಹಾಗೆ ಇದು ಎಂತಕ್ಕೆ ಯೂಸ್ ಅಂದರೆ, ಮಳೆಗಾಲಕ್ಕೆ ಬೆಂಕಿ ಉರಿಸಲಿಕ್ಕೆ ಇದನ್ನು ಕಟ್ಟ ಮಾಡಿ ಹಿಡಿದು ಬಚ್ಚದ ಒಲೆಗೆ ಮತ್ತು ನಮ್ಮ ಮನೆಯೊಳಗೆ ಬೆಂಕಿ ಉರಿಸ್ಲಿಕ್ಕೆ ಆಗ್ತದೆ. ಹಾಗೆ ಮತ್ತು ನಾನು ಒಂದು ನಿಮ್ಮ ಹತ್ರ ಹೇಳುವಂತಿದ್ದೆ. ಈಗ ಗಂಡು ಮಕ್ಕಳು ಇರುವ ಪೇರೆಂಟ್ಸ್ ಇರ್ತಿರಲ್ಲ, ನಿಮಗೆ ಒಂದು ವೇಳೆ ಬರೀ ಗಂಡು ಮಕ್ಕಳಿದ್ದರೂ ಸಹ ನೀವು ಉಂಟಲ್ಲ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗ್ತದಲ್ಲ, ಋತುಸ್ರಾವ ಅಂಥದ್ದು ತಿಂಗಳ ಸಮಸ್ಯೆ ಇರ್ತದಲ್ಲ, ಅದರ ಬಗ್ಗೆ ಅವರಿಗೆ ಹೇಳಿರ್ಬೇಕಾಯ್ತಾ. ಯಾಕೆ ಗೊತ್ತುಂಟಾ, ಕೆಲವರು ಎಷ್ಟು ಚೀಪಾಗಿ ಮಾತಾಡ್ತಾರೆ ಅಂದರೆ, ಓ ಪೀರಿಯಡ್ಸಾ ಎಲ್ಲರಿಗೂ ಆಗ್ತದೆ, ನಿಂಗೊಂದು ಸ್ಪೆಷಲಾ, ಕೆಲವರಿಗೆ ಹೊಟ್ಟೆ ನೋವು ಇರ್ತದೆ, ಕೆಲವರಿಗೆ ವೀಕ್ನೆಸ್ಸು, ಮೂಡ್ ಸ್ವಿಂಗ್ಸ್ ಎಲ್ಲ ಕೂಡ ಇರ್ತದೆ. ನೀವು ಅನುಭವಿಸಿದ್ದನ್ನು ಅವರಿಗೆ ಸಹ ಹೇಳಬೇಕು. ಆಗ ಅವರಿಗೆ ಗೊತ್ತಾಗ್ತದೆ ಬೇರೆ ಹೆಣ್ಮಕ್ಳನ್ನು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅಂತ. ಅದು ಚಿಕ್ಕ ಇರುವಾಗಲೇ ಹೇಳಿಕೊಟ್ರೆ ಅವರು ಮುಂದೆ ಬೇರೆ ಹುಡುಗಿಯರನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲಿತಾರೆ. ಅದನ್ನು ನಾನೊಂದು ಇನ್ಫ್ಲುಯೆನ್ಸರಾಗಿ ಹೇಳೋದಂದರೆ, ಒಂದು ವೇಳೆ
ಫ್ಯೂಚರಲ್ಲಿ ನನಗೆ ಸಹ ಮಕ್ಕಳಾಗ್ತಾರೆ. ಆವಾಗ ಸಹ ನನಗೆ ಗಂಡು ಮಕ್ಕಳು ಏನಾದರೂ ಇದ್ದರೆ ಡೆಫಿನೆಟ್ಲಿ ಹೇಳ್ತೇನೆ. ನಾನೇನು ಅನುಭವಿಸ್ತೇನೆ ಅದನ್ನು ಹೇಳಬೇಕು. ನೀವು ಸಹ ಅಷ್ಟೇ. ನೀವು ನಿಮಗೊಂದು ವೇಳೆ ಹೊಟ್ಟೆ ನೋವು ಇಲ್ಲ, ನಿಮಗೆ ಅಂಥ ಪ್ರಾಬ್ಲಮ್ ನೀವು ಫೇಸ್ ಮಾಡಲಿಲ್ಲ ಅಂತಾದರೂ ಬೇರೆಯವರು ಮಾಡೋದನ್ನು ಹೇಳಿ ಅವರಿಗೆ ಅಭ್ಯಾಸ ಮಾಡಿಸಿರ್ಬೇಕು. ಇಲ್ಲ ಅಂತ ಹೇಳಿದರೆ ಅವರು ಚೀಪಾಗಿ ಬಿಹೇವ್ ಮಾಡ್ತಾರೆ. ನಾನು ಕೆಲವ್ರದ್ದೆಲ್ಲ ಯಾರಾದರೂ ಹೊಟ್ಟೆ ನೋವು ಹಾಗೆ ಅಂತ ಹಾಕಿದರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಕೆಲವರು ಹುಡುಗರು ಯಾವ ಥರ ಕಮೆಂಟ್ ಹಾಕ್ತಾರೆ ಅಂದರೆ, ನಿಂಗೊಬ್ಬಳಿಗೆ ಹೊಟ್ಟೆ ನೋವಾಗೋದು ಎಲ್ಲರಿಗೂ ಸಾಕ್ತದೆ ಹಾಗೆ ಆ ಥರ ರೆಸ್ಪೆಕ್ಟ್ ಮಾಡೋದನ್ನು ಮನೆಯಿಂದಲೇ ಕಲಿಸಬೇಕು. ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ, ಪೀರಿಯಡ್ಸ್ ಆಗ್ತಂದರೆ ಖಾಲಿ ಬ್ಲಡ್ ಹೋಗ್ತದೆ, ಬೇರೆ ಏನಿಲ್ಲ ಅಂತ ಅಂದ್ಕೊಳ್ತಾರೆ. ಕೆಲವರೆಲ್ಲ ಮಲಗಿಂದ ಹೇಳೋದಿಲ್ಲ ಆ ದಿವಸ, ಹಾಗೆಲ್ಲ ಇರ್ತದೆ. ಅದನ್ನು ಪೇರೆಂಟ್ಸ್ ಹುಡುಗರಿಗೆ ಚಿಕ್ಕಿರುವಾಗಲೇ ಹೇಳಿಕೊಡ್ಬೇಕು. ಹೆಣ್ಮಕ್ಳಿದ್ರೆ ಅಣ್ಣನವರಿಗೆಲ್ಲರಿಗೆ ಕೆಲವರಿಗೆ ಗೊತ್ತಿರ್ತದೆ, ಆದರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಹುಡುಗರಿಗೆ. ಅದಕ್ಕೆ ಹೇಳಿದ್ದು, ನಿಮ್ಮ ಮಕ್ಕಳಿಗೆ ನೀವು ಕಲಿಸಿದರೆ ಅವ್ರು ಬೇರೆಯವನನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲಿತಾರೆ. ಹಾಗೆ ಕಾಜು ಏನು ಮಾಡೋದನ್ನು ಅಂತ ಸ್ಟಿಚಿಂಗ್ ಮಾಡೋದಾ? ಬಟ್ಟೆ ಸ್ಟಿಚಿಂಗ್ ಒಂದು ಕೈಲಿ ಆಗ್ತದಾ? ಓಹೋ ನೋಡಿ, ಹೀಗೆ ಎಂತಕ್ಕೆ ಮಾಡೋದು ಬೆಕ್ಕು? ಹೀಗೇ ಮಾಡೋದು. ಹೀಗೆ ಅಲ್ಲ, ನಾನು 7 ಗಂಟೆ ಮೇಲೆ ರೆಸ್ಟ್ ಮಾಡ್ತೇನೆ, ಅಂದರೆ ಮಲಗೋದು, ಟಿ ವಿ ನೋಡ್ತಾ ಮಲಗೋದು. ಅವ ಬಂದು ನಾನು ಹೊಟ್ಟೆ ಮೇಲೆ ಕೂತು ಹೀಗೆ ಮಾಡೋದು ಅಂತ. ಅದಕ್ಕೆ ಎಲ್ಲರೂ ಸರಿಸಿದರೆ ಕೈಯನ್ನು ಸೇರಿ ಕಚ್ತಾನೆ. ಹೀಗೆ ಮಾಡ್ತಾ ಇರೋದು, ಅದು ಸಹ 2 ಕೈಯಲ್ಲಿ ಪ್ರೆಷರ್ ಹಾಕಿ ಒಂದು ಸ್ಟಿಚಿಂಗ್ ಮಾಡ್ತಾನೆ ಅನ್ನ ಇವ. ಗಜಿ ಆಯಿತಾ, ಡ್ಯೂಟಿ ಆಯಿತಾ ನಿಂದು? ಮಲಗಿದ್ದೇನೆ. ಮಲಗ ಇನ್ನು ಉಪದ್ರ ಮಾಡ್ಕೊಂಡು ಇಲ್ಲಿ ಬರೋದು ಬೇಡ ನೀನು. ಹಬ್ಳಕ್ಕ ಒಂದು ಇಲ್ಲಿ ಒಂದು ಗಿಡ ಉಂಟಾಯ್ತಾ? ಇದೆಂತ ಕೆಂಪುಂಟು, ಭಾರಿ ಒಳ್ಳೆ ಕೆಂಪು ಕಾಣ್ತದೆ ನೋಡಿ. ಅಂತೆ ಕೆಂಪು ಮುಲ್ಲ ಮೆರೂನ್ ಆಗಿದೆ ಇದು. ಇಲ್ಲಿ ಸಹ ಉಂಟು, ಅಲ್ಲಿ ಒಂದು ಗೊಂಚಲುಂಟು. ಸೀದಾ ಓಡಿದ್ರು ಹೊಳೆಗೆ. ಮಧ್ಯಾಹ್ನ ಆಯಿತು, ನಾನು ದನಗಳನ್ನು ಕರ್ಕೊಂಡು ಹೊಳೆಗೆ ಹೋಗ್ತಿದ್ದೇನೆ. ಅವರು ಓಡಿದ್ರು ಕೂಡ ಹೊಳೆಗೆ. ಹಾಗೆ ನಮ್ಮಲ್ಲಿ ಈಗ ಎಷ್ಟು ಸೆಕೆ ಉಂಟು ಗೊತ್ತುಂಟಾ? ನಾನೀಗ ಫೋನಲ್ಲಿ ನೋಡುವಾಗ 38 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತುಂಟು, ಅಷ್ಟು ಸೆಕೆ. ನಿಮ್ಮಲ್ಲೆಲ್ಲ ಎಷ್ಟುಂಟು ಅಂತ ನನಗೆ ಹೇಳಿ. ನಮ್ಮಷ್ಟೇ ಉಂಟಾ, ಅಲ್ಲ ನಮಗಿಂತ ಜಾಸ್ತಿ ಉಂಟಾ ಅಥವಾ ಕಡಿಮೆ ಉಂಟಾ ಅಂತ. ನಾವು ಇಷ್ಟು ಕಾಡಲ್ಲಿ ಇದ್ದೇವಲ್ಲ, ಆದರೂ ಕೂಡ ಇಷ್ಟು ಸೆಕೆ. ಇನ್ನು ಇಲ್ಲಿಂದ ಈಗ ಗಣಿ ಎಲ್ಲ ಕೆಲಸ ಮಾಡ್ತಾರಲ್ಲ, ಅದು ಪೇಟೆ, ಅಲ್ಲಿ ಜಾಸ್ತಿ ಇರ್ಬೋದು, ಅಲ್ಲಿ 40 ಇರ್ಬೋದು, 42 ಇರ್ಬೋದು ಮೋಸ್ಟ್ಲಿ. ನನಗೆ ಈಗಲೇ ಇಷ್ಟು ಸೆಕೆ ಅನ್ನಿಸ್ತಾ ಉಂಟು. ಇನ್ನು ನಾವು ಏಪ್ರಿಲ್ ತಿಂಗಳು ಹೇಗೆ ಕಲಿಯೋದು ಅಂತ ಯೋಚನೆ ಮಾಡ್ತಿದ್ದೇನೆ. ಹಾಗೆ ಅದಕ್ಕೆ ಈಗ ದನಗಳನ್ನೊಂದು ನೀರಲ್ಲಿ ಇಳಿಸಿ ನೀರು ಕುಡಿದು ಸ್ವಲ್ಪ ಹೊತ್ತು ಅವರಲ್ಲಿ ತಂಪು ಮಾಡಿ ಮತ್ತು ನೆರಳಲ್ಲಿ ಕಟ್ಟಿ ಹಾಕಿ ಹೋಗೋದು, ಮತ್ತು ಊಟ ಮಾಡಿ ಮತ್ತು ರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಬರೋದು. ಯಾವಾಗಲೂ ಇದೇ ರೂಟೀನ್ ನಂದು. ಅವ್ರಿಗೆ ಇಷ್ಟ ಇದ್ದರೆ ಒಮ್ಮೊಮ್ಮೆ ಮನೆಗೆ ಓಡಿ ಬರ್ತಾರೆ ಆಯಿತಾ. ಮನೆಯಿಂದ ಆಚೆ ಸೈಡ್ ಕಟ್ಟಿದರೆ, ಅಥವಾ ಹೊಳೆ ಹತ್ರ ಕಟ್ಟಿದರೆ ಅವರು ಹೊಳೆಗೆ ಓಡಿ ಹೋಗೋದು ನೀರು ಕುಡಿಲಿಕ್ಕೆ. ಕೋಳಿ ನೀರು ಕುಡಿತಾ ಇದ್ದಾರೆ. ಇನ್ನೊಂದು ಸುತ್ತ ಹಾಕಿ ಮತ್ತು ಈಚೆ ಬರ್ತಾರೆ. ಈಗ ಅವಳು ಪ್ಲ್ಯಾನ್ ಮಾಡೋದು, ಅಲ್ಲೇ ಹೊಳೆಯಲ್ಲಿ ನೀರು ಕುಡಿತಾಳಲ್ಲ, ಅಲ್ಲಿಂದಲೇ ಹಾಲು ಕುಡಿಯೋದು ಅಂತ. ನಾನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ನೀರು ಕುಡಿಯೋದು ಮತ್ತು ಸ್ವಲ್ಪ ಹೊತ್ತಲ್ಲಿ ಹಾಲು ಕುಡಿಲಿಕ್ಕೂ ಹೋಗ್ತಾಳೆ. ನಮ್ಮಲ್ಲಿ ಇದೊಂದು ವಿಶೇಷ, ಇಲ್ಲಿ ತನಕ ಹೀಗೆ ಇರಲಿಲ್ಲ ಅಂತ. ಕೋಳಿ ಇಲ್ಲಿ ಎಷ್ಟು ಅಣಬೆ ಆಗಿದೆ ನೋಡಿ. ಅಂತೆ ಇದು ಒಣಗಿರ್ತದಲ್ಲ, ಅದು ನಿನ್ನೆ ಚಿಕ್ಕದಿತ್ತು, ಈಗ ದೊಡ್ಡದಾಗಿದೆ. ಇಲ್ಲಿ ಸ್ಪ್ರಿಂಕ್ಲರ್ ಇದು ನೀರು ಬೀಳ್ತದಲ್ಲ, ಹಾಗೆ ಅಂತ ಕಾಣಿಸ್ತದೆ ಇಷ್ಟು ದೊಡ್ಡದಾದ್ದು. ಚೆಂದ ಉಂಟಲ್ಲ. ನಾವು ಮರ ಕೊಂಬು ಬಿದ್ದಿತ್ತಲ್ಲ, ಅದರಲ್ಲಿ ಕೂಡ ಉಂಟು. ಅದರಲ್ಲಿ ಶೇಪ್ ಸ್ವಲ್ಪ ಡಿಫ್ರೆಂಟ್ ಉಂಟು ನೋಡಿ. ಇದು ಹೂ ಥರ ಉಂಟು ನೋಡಲಿಕ್ಕೆ ಅಲ್ಲ, ಚೆಂದ ಉಂಟು. ಎಂತೆಂತೆಲ್ಲ ಇರ್ತದಲ್ಲ ಪ್ರಕೃತಿಯಲ್ಲಿ. ಏನೋ ಊಟ ಆಗಿ ನಿದ್ದೆ ಆಗಿ ಚಹಾ ಕುಡಿದು ಈಗ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ. ಅವ್ರನ್ನ ಕರ್ಕೊಂಡು ಬಂದು ಕಟ್ಟಿ ಹಾಕಿ ತಿನ್ನಲಿಕ್ಕೆ ಹಾಕಿ ನಾನು ಹುಲ್ಲಿಗೆ ಬರಬೇಕು. ಅಮ್ಮ ಹೋಗುವ
ಲಾಸ್ಟ್ ಮೂಮೆಂಟಲ್ಲಿ ಇವಳಿಗೆ ತಿನ್ನಲಿಕ್ಕೆ ನೆನಪಾಗೋದು. ಅಮ್ಮ ಸಹ ಅಷ್ಟೇ, ಅಮ್ಮ ನಾನೇ ನೋಡಿ ಕಲಿಯೋದಲ್ಲ ಮಕ್ಕಳು. ಹೋಗುವ ಅಲೋ, ನೀವಿನ್ನು ದೂರ ಹೋಗುದಾ? ಮನೆಗೆ ಬನ್ನಿ ಇವತ್ತು. ಈಗ ರಿಂಗಿ ಇನ್ನು ಎಲ್ಲೆಲ್ಲಿ ಹೋಗಬೇಡ ಮಾರೆ. ಅವು ಎಂಥದ್ದು ಹಾವ ಏನೋ ಕಜಿಸ್ಕೊಂಡು ಬಂದಿದ್ದಾನೆ ಮೋಸ್ಟ್ಲಿ, ಎಂತ ಗೊತ್ತಿಲ್ಲ. ಬಾಯಲ್ಲಿ ಸ್ವಲ್ಪ ಜೊಲ್ಲು ಬರ್ತದೆ. ಹಾಗೆ ನಿನ್ನೆ ನಾನು ಎಳ್ಳೆಣ್ಣೆ ಉಂಟಲ್ಲ ಪ್ಯೂರು, ಅದನ್ನು ತಲೆಗೆ ತಟ್ಟಿ ಬಿಟ್ಟದ್ದು. ಮುಂಚೆ ಅಮ್ಮ ಹಾಗೆ ಮಾಡ್ತಿದ್ರು ಬೆಕ್ಕೋಳಿಗೆ ಹುಷಾರಿಲ್ಲದಾಗ. ಈಗ ಪುನಃ ಕಾಡಿಗೆ ಹೊರಟಿದ್ದಾನೆ ಇವ. ಇವರಿಬ್ಬರು ಕ್ಯಾಶಿಯನ್ನು ಹುಡುಕೋದು ಬಂದು ಇವತ್ತೊಂದು ಸುತ್ತ ಹಾಕಿದ್ದಾರೆ ಈ ಮರಕ್ಕೆ ಬೆಳಿಗ್ಗೆ ಅಂತ ಹೇಳಿದರೆ ನನಗೆ ತುಂಬ ಕಷ್ಟ ಆಗಿದೆ ಇವತ್ತು ಬಿಡಲಿಕ್ಕೆ ಅಂತ. ಇವರನ್ನ ಇಡೀ ಮರಕ್ಕೆ ಸುತ್ತ ಹಾಕೋದೇ ಕೆಲಸ ಇವರಿಗಿಬ್ಬರಿಗೆ. ಬೀಜ ಕೊಡು, ಅದು ನುಂಗಿ ಬಿಟ್ಲಿ ಇವರು. ಹೊರಗಾಗ್ತೀಯಲ್ಲಣ್ಣ? ಹೊರಗಾಗ್ತಾಳಂತ ನೋಡುವ. ಮೋಸ್ಟ್ಲಿ ಹಾಕ್ತಾಳೆ, ಯಾಕಂದರೆ ನನಗೆ ಮೊನ್ನೆ 2 ಬೀಜ ಸಿಕ್ಕಿತ್ತು ಬಿದ್ದು. ಹೋಗೋ. ನನಗೆ ಈ ಮರದಲ್ಲಿ ಒಂದು ಕೂಡ ಕಾಣೋದಿಲ್ಲ ಆಯಿತಾ. ಸಂಜೆ ಬರುವಾಗ 2-3 ಬಿದ್ದಿರ್ತದೆ. ಇವರು ಅದಕ್ಕೆ ಗಲಾಟೆ, ನನಗೆ ಬೇಕು ಅಂತ. ಮುಂಚೆ ಅರ್ಧ ಬಕೆಟ್ ಕೊಡ್ತಿದ್ವಿ ನಾವು ಗೇರು ಹಣ್ಣು ಇವರಿಗೆ, ದನಗಳಿಗೆ. ಈಗ ಇದು ಒಂದರಲ್ಲೇ ಆಗೋದು ಅಂತ. ಗೇರು ಇದು ಮರವೇ ಇಲ್ಲ, ಎಲ್ಲದರಲ್ಲಿ ಸಹ ಆಗೋದು ನಿಂತಿತ್ತು. ಮರ ಎಲ್ಲ ಸಾಯ್ಲಿಕ್ಕಾಗಿದೆ. ಹಾಗೆ ಸಂಜೆ ಆಯಿತು, ತೋಟದಿಂದ ಬಂದೆ, ಹುಲ್ಲಾಯಿತು. ಹುಲ್ಲು ತಗೊಂಡು ಬಂದು ಹಾಕಿ ಈಗ ನಮ್ಮ ತರಕಾರಿ ಇರುವ ಗಾರ್ಡನ್ ಹತ್ರ ಬಂದೆ. ಇಲ್ಲಿ ಒಂದು ನೇಂದ್ರದ್ದು ಗೊನೆ ಉಂಟು, ಇದನ್ನು ಕಡಿಯುವ ಅಂತ. ಸುಮಾರಿಲ್ಲ ಇದರಲ್ಲಿ. ಇದು ಗೊನೆ ಬಿಟ್ಟಾಗಲೇ ಗಣಿ ಹೇಳಿದ್ದಾರೆ ನನಗೆ ಇದು ತಿನ್ನಲಿಕ್ಕೆ ಅಂತೇಳಿ. ನೋಡಿ ಇದರಲ್ಲಿ ಇಷ್ಟೇ ಇರೋದು. ಇದ್ರ ಒಂದು 10-15 ಕಾಯಿ ಉಂಟು ಅಷ್ಟೇ, ಅದು ನಮಗೆ ತಿನ್ನಲಿಕ್ಕೆ ಅಂತ. ಹಾಗೆ ಸಾಧಾರಣ ಬೆಳೆದು ಸ್ವಲ್ಪ ಅದರದ್ದು ಸಿಪ್ಪೆ ಹಳದಿ ಆಗ್ತಾ ಬಂದಿದೆ. ಹಾಗೆ ಕೊಯ್ಯುವ ಅಂತ ಬಂದದ್ದು. ಇದನ್ನು ಇನ್ನಲ್ಲಿ ನೇಲಿಸಿಟ್ರೆ ಹಣ್ಣಾಗ್ತದೆ ಹಾಗೆ. ಮತ್ತು ಇದು ಬೀಳಲಿಕ್ಕೆ ಸಾಗಿದೆ. ಗೊನೆ ದೊಡ್ಡದಾಗ್ತಾ ಹೋದಾಗೆ ಬಾಳೆ ಬೀಳ್ತದೆ. ಅದಕ್ಕೆ ಒಂದೊಂದು ಗೂಂಟ ಕೊಡ್ತಾರೆ. ಇದು ಚಿಕ್ಕದು ಗೊನೆ ಅಲ್ಲ, ಹಾಗೆ ಕೊಡಲಿಲ್ಲಪ್ಪ. ಇನ್ನೆಲ್ಲದಕ್ಕೂ ಸಹ ನೇಂದ್ರದಕ್ಕೆ ಕೊಡಬೇಕು. ನೇಂದ್ರದಕ್ಕೆ ಅಂತಲ್ಲ, ಎಲ್ಲ ಬಾಳೆಗೆ ಸಹ ಕೊಡಬೇಕು, ಇಲ್ಲಾಂದರೆ ಅದು ಬೀಳ್ತದೆ. ಬಿದ್ದರೆ ಅದು ಕಟ್ಟಾಗೋದು ಮತ್ತು ಬಿಡಿಯೋದಿರೋದು ಹಾಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಕೊಡಲಿಲ್ಲ. ಇದು ನಮಗೆಲ್ಲ ಅದಕ್ಕೆ ಕೋಳಿ. ಇದು ನೋಡಿ, ಇದೊಂದು ಬಾಳೆಹಣ್ಣು ಟ್ವಿನ್ಸ್ ಥರ ಉಂಟು ನೋಡಿ ಅಂತೆ. ಮೋಸ್ಟ್ಲಿ ಇದು ಟ್ವಿನ್ಸೇ. ಅದು ಅಪರೂಪಕ್ಕೆ ಸಿಗೋದು. ನನಗೆ ಕಳೆದ ವರ್ಷ ಮಳೆಗಾಲದಲ್ಲಿ ಸಿಕ್ಕಿತ್ತು ಒಂದು ಗೊನೆಯಲ್ಲಿ ಈ ಥರದ್ದು ಬಾಳೆಹಣ್ಣು. ಮತ್ತೆಲ್ಲ ಮಾಮೂಲಿ ಇದು ಚೆಂದ ಬೆಳೆದಿದೆ. ಇಷ್ಟೇ ಇರೋದು ಕಾಯಿ. ಇದು ನಮಗೆ ಸಾಕು, ಒಂದೊಂದು ದಿವಸ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ನಾನು ನೇಲಿಸುವ ಇದರದ್ದು ಇದು ಕೊಂಡೋಗುವ ದನಗಳಿಗೆ ಹಾಕಲಿಕ್ಕೆ ಅಂತ. ಬಾಳೆ ದಿಂಡು ಉಂಟಲ್ಲ, ನೇಂದ್ರದ್ದು ಕೂಡ ಒಳ್ಳೆಯದಾಗ್ತದೆ. ಹಾಗೆ ಕೊಂಡೋಗುವ ಅಂತ ನೋಡ್ತಾ ಇದ್ದೇನೆ. ಇದು ಕ್ಲೀನ್ ಮಾಡಿ ಹೊರಗೆದಿದ್ದೆಲ್ಲ ತೆಗೆದು ಒಳಗಿದ್ದು ಪೋರ್ಷನ್ ನಾನು ದಿಂಡು ಕಟ್ ಮಾಡಿ ಹಾಕ್ತಾನಲ್ಲ ಹಾಗೆ. ಇದು ಕ್ಲೀನ್ ಮಾಡಿದೆ. ತುಂಬ ದಪ್ಪ ಇಲ್ಲ ಮರಿ ಕೋಳಿ, ಇಷ್ಟೇ ಇರೋದು. ಸ್ವಲ್ಪ ಸಾಕು ಅವರಿಗೆ ತಿನ್ನಲಿಕ್ಕೆ, ಸಾಕೇ ಆಗಲಿಕ್ಕಿಲ್ಲ. ಇದು ನಾನು ತಗೊಂಡಿದ್ರೆ ಇಷ್ಟು ಉಂಟು ಹೈಟ್. ಇದನ್ನು ಕೊಚ್ಚಿ ಹಾಕ್ಬೇಕು. ಅವರಿಗೆ ಕಾಯ್ತಿದ್ದಾರೆ. ನಾನೀಗ ಕಡಿಲಿಕ್ಕೆ ಬರುವಾಗ ಅವ್ರಿಗೆ ಗೊತ್ತಾಯಿತು. ಒಬ್ಬಳು ಕರೆದ್ಲು ಕೂಡ. ಎಂತಾದರೂ ಕಡಿದ್ರೆ ಅಥವಾ ಏನಾದರೂ ಜಜ್ಜಿದ ಸೌಂಡ್ ಬಂದರೆ, ನನ್ನ ಅಪ್ಪ ಏನಾದರೂ ಬಡಿಗೆ ಏನಾದರೂ ಕಟ್ ಮಾಡ್ತಾಯಿದ್ರೆ ದನಗಳಿಗೆ ಒಟ್ಟು ಅವರಿಗೆ ತಿನ್ನಲಿಕ್ಕೆ ಕೊಡೋದು ಅಂತಲೇ ಅರ್ಥ. ಈಗ ಅಪ್ಪ ಕಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನು ಅದಕ್ಕೂ ಕೂಡ ಕರೀತಾರೆ. ಅಂದರೆ ಮುಂಚೆಂದು ಕೂಡ ಹಲಸಿನ ಹಣ್ಣು ಕೊಚ್ಚಿ ಕೊಟ್ಟು ಅಭ್ಯಾಸ ಅಲ್ಲ. ಅದಕ್ಕಿಂತ ಮುಂಚೆ ಕೊಕ್ಕದ ಸಿಪ್ಪೆಯನ್ನು ನಾವು ಟಪ್ ಅಂತ ಹೊಡೆದು 1-2 ದಿವಸ ಕೊಡ್ತಿದ್ವಿ. ಅದು ಸಹ ಅಭ್ಯಾಸ ಆಗಿದೆ. ಆದರೆ ನಮ್ಮ ಮಂಗಳಗೌರಿಗೆ ಮತ್ತು ಚಿಕ್ಕ ಗೌರಿಗೆ ಗೊತ್ತಿರಲಿಕ್ಕಿಲ್ಲ ಕೊಕ್ಕ. ಅದಕ್ಕಿಂತ ಮುಂಚಿನ ದನಗಳಿಗೆ ಕೊಕ್ಕದು ಸಿಪ್ಪೆ ಅಭ್ಯಾಸ ಇತ್ತು. ಹಾಗೆ ಈಗ ಇದನ್ನು ಕೊಟ್ಟರೆ ಈಗ ಸಮಾಧಾನ ಆಗ್ಬೋದು. ಸ್ವಲ್ಪ ಹೊಟ್ಟೆ ಏನು ತುಂಬಲಿಕ್ಕಿಲ್ಲ, ಇದರಲ್ಲಿ ಜಾಸ್ತಿ ಇಲ್ಲ, ಚಿಕ್ಕ ಗಿಡ ಇದ್ದದಲ್ಲ ಹಾಗೆ. ಈ ಕೋಳಿ ಇಷ್ಟು ದೊಡ್ಡದುಂಟು. ಗೌರಿ ಕಾಜು ಹಾಕೊಳ್ಳಿ. ಬಾಲ ಟ್ರ ಮಾಡುದೀಗ. ಕಾಜು ಎಂತ ಮಾಡುದು? ಅಮ್ಮ ಎಂತ ತಿಂತಿದ್ದಾಳೆ ಇಲ್ಲಿ ನೋಡಿ. ಹಿಂಗೆ ಕೊಡ್ತಾಳೆ, ಕೇಳು. ನಿಂಗೆ ಬೇಡ ಕಾಜು? ಬೆಳಿಗ್ಗೆ ಇಲ್ಲೇ ಕೂತು ಕಾಯುದಿವ್ರು ಹಾಲು ಕರಿವಾಗ. ಇವ ಮತ್ತೆ ಶಂಭು ನಾನು ಹೊರಗೆ ಕಾಲಿಟ್ಟಾಗ ಓಡಿ ಬರ್ತಾರೆ.
ಹಾಲು ಕರೆದ ತಕ್ಷಣ ಇವರಿಗೆ ಗೊತ್ತಾಗ್ತದೆ ಎದ್ದಿದ್ದೇನೆ ಅಂತ ಹೇಳಿದರೆ ಆಯಿತು, ಹಾಲು ಕರೆದಾಯ್ತು, ಇನ್ನು ಹೋಗುದೇ ಅಂತ ಕುಡಿಲಿಕ್ಕೆ ಅಲ್ಲ. ಈಗ ಇಲ್ಲ ಹಾಲು ಕರೀಲಿಕ್ಕೆ ಗಜ್ಜು, ಈಗ ಇಲ್ಲ ಅನ್ನ, ಬೆಳಿಗ್ಗೆನೆ. ಅವಳಿಗೆ ಸಹ ಹಾಕಿದ್ದು, ಇಬ್ಬರು ತಿಂತಿದ್ದಾರೆ. ಸುಮಾರು ಇರಲಿಲ್ಲ ಇವತ್ತು ಹಾಕಲಿಕ್ಕೆ, ಸಾಕು ಸಾಧಾರಣ ತಿಂದರೆ ಸಾಕು. ಇನ್ನು ಸಂಜೆ ಒಂದು ಕುಡಿಲಿಕ್ಕೆ ಕೊಟ್ಟು ಹುಲ್ಲು ಹಾಕಿಬಿಟ್ರೆ ಆಯಿತು. ಕಜ್ಜು ಹೋಗುವ, ಕಾಜು